ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇರಾನ್ನ ಸರ್ವಾಧಿಕಾರಿ ಅಯತುಲ್ಲಾ ಖಮೇನಿಯ ಅಂತ್ಯ ಆಗೋಗಿದೆ. ಅಯತುಲ್ಲಾ ಖಮೇನಿಯ ಅಂತ್ಯ ಆದ ತಕ್ಷಣ ಇರಾನ್ ಕೂಡ ಸೇರಿದಂತೆ ಪ್ರಪಂಚದ ನಾನಾ ಕಡೆಗಳಲ್ಲಿ ಇದರ ಪರ ಹಾಗೂ ವಿರೋಧ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಮಾಡಿದ್ದು ಸರಿ ಅಂದರೆ ಇಸ್ರೇಲ್ ಹಾಗೂ ಅಮೆರಿಕ ಮಾಡಿದ್ದು ಸರಿನಾ ತಪ್ಪಾ ಎನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು, ಪ್ರೊಟೆಸ್ಟ್ಗಳು ಇಡೀ ಪ್ರಪಂಚದ ಸಾಕಷ್ಟು ದೇಶಗಳಲ್ಲಿ ನಡೀತಾ ಇದೆ. ಅದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಖಮೇನಿಯ ಹತ್ಯೆ ಆದಮೇಲೆ ಭಾರತದಲ್ಲಿ ಏನಾಗ್ತಿದೆ ಖಮೇನಿಯ ಹತ್ಯೆಯ ವಿಚಾರವಾಗಿ ನೋಡಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ರೀತಿಯ ಪ್ರೊಟೆಸ್ಟ್ ಆಗ್ತಾ ಇದೆ ಕರ್ನಾಟಕದ ವಿಚಾರವಾಗಿ ನೋಡಿ. ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಶಿಯಾ ಮುಸ್ಲಿಮರಿರೋ ಗ್ರಾಮ ಇದು. ಇಲ್ಲಿ 10,000ಕ್ಕೂ ಹೆಚ್ಚು ಜನ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಶಿವಮೊಗ್ಗದಲ್ಲಿ, ನನ್ನ ಊರು ಶಿವಮೊಗ್ಗದಲ್ಲಿ ಆಗ್ತಾ ಇರುವಂತಹ ಪ್ರೊಟೆಸ್ಟ್, ಅದರಲ್ಲೂ ಒಬ್ಬ ಮುಸಲ್ಮಾನ್ ಮಹಿಳೆ ಮಾಧ್ಯಮಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ನೋಡಿ ನನಗೆ ನಿಜವಾಗ್ಲೂ ಅಚ್ಚರಿ ಆಯಿತು, ಜೊತೆಗೆ ಆಘಾತ ಕೂಡ ಆಯಿತು. ಯಾಕೆ ಅಂತೀರಾ ನೋಡಿ. ನಮ್ಮ ಶಿಯಾ ಸಮುದಾಯದವರು ನಮಗೆ ತಂದೆಕ್ಕಿಂತ ಮುಖ್ಯ ಆಗಿದ್ರು. ಅವರು ಇದಕ್ಕೋಸ್ಕರ ನಮ್ಮ ಜೀವ ಕೊಡಕ್ಕೂ ನಾವು ರೆಡಿ ಇದೀವಿ. ನಮಗೆ ಜಸ್ಟಿಸ್ ಬೇಕು, ನಮಗೆ ನ್ಯಾಯ ಬೇಕು. ಒಂದು ರಕ್ತದಲ್ಲಿ ಸಹ ಸರೆಂಡರ್ ಆಗೋದ್ ಮಾತೇ ಇಲ್ಲ. ಏನಿದ್ರು ನಾವು ಶಹೀದ್ ಆಗ್ತೀವಿ. ಅವ್ರು ನಮಗೆ ಎಷ್ಟು ಸಾಯಿಸ್ತಾರೋ ಸಾಯಿಸ್ಲಿ ಸರ್. ಒಂದೊಂದು ಮನೆಯಿಂದ ನಾವು 100 ಮಕ್ಕಳನ್ನು ಹುಟ್ಟಿಸ್ತೀವಿ. ವಾವ್, ಧನ್ಯೋಸ್ಮಿ ತಾಯಿ, ನಿನ್ನ ಈ ಮಾತಿಗೆ ಧನ್ಯೋಸ್ಮಿ. ಮುಸ್ಲಿಂ ಮಹಿಳೆಯರು ಮಕ್ಕಳನ್ನ ಹೆರುವ ಕಾರ್ಖಾನೆಗಳು ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಸಮಾಜದ ಮುಖ್ಯವಾಹಿನಿಗೆ ಅವರು ಕೂಡ ಬರಬೇಕು ಅಂತ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಆದರೆ ಇಂತಹ ಪ್ರಯತ್ನಗಳ ನಡುವೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದ ಶಿವಮೊಗ್ಗದಲ್ಲಿ ನೆಲೆಸಿರುವಂತಹ ಈ ಮಹಿಳೆ ಮನೆಗೆ 100 ಜನ ಮಕ್ಕಳನ್ನ ಹುಟ್ಟಿಸ್ತೀವಿ, ಆ ಎಲ್ಲ ಮಕ್ಕಳು ಸತ್ರೂ ಕೂಡ ಪರವಾಗಿಲ್ಲ, ನಾವು ಸರೆಂಡರ್ ಆಗಲ್ಲ ಅನ್ನೋದು ಈ ಮಹಿಳೆಯ ವಾದ. ಓಕೆ, ಈ ವಾದನ ಸೈಡಿಗಿಟ್ಟು ಮ್ಯಾಟ್ರಿಗೆ ಬರೋಣ. ಖಮೇನಿಗೂ ಹಾಗೂ ಭಾರತಕ್ಕೂ ಇದ್ದಂತಹ ಕೆಲವೊಂದು ವಿಚಾರಗಳಲ್ಲಿ ಇದ್ದಂತಹ ವ್ಯತ್ಯಾಸಗಳೇನು, ವೈಮನಸ್ಸುಗಳೇನು, ಖಮೇನಿ ಭಾರತದ ಯಾವೆಲ್ಲ ವಿಚಾರಗಳನ್ನ ವಿರೋಧಿಸ್ತಾ ಬಂದಿದ್ರು ಅನ್ನೋದರ ಬಗ್ಗೆ ಒಂದಷ್ಟು ನಿಮಗೆ ಮಾಹಿತಿಯನ್ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಜಮ್ಮು ಕಾಶ್ಮೀರದ ವಿಚಾರ. ಆರ್ಟಿಕಲ್ 370ಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ರದ್ದು ಮಾಡುತ್ತೆ. ಏನಿದು ಆರ್ಟಿಕಲ್ 370 ಅನ್ನೋದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಪರೇಟ್ ಆದಂತಹ ಒಂದು ಕಾನೂನಿತ್ತು, ದೇಶದ ಉಳಿದ ಭಾಗಗಳಿಗೆ ಸಪರೇಟ್ ಆದಂತಹ ಒಂದು ಕಾನೂನಿತ್ತು. ಜಮ್ಮು ಕಾಶ್ಮೀರ ಇರೋದು ಕೂಡ ಭಾರತದಲ್ಲೇ ಅಲ್ವಾ? ಹಂಗಿದ್ಮೇಲೆ ಅಲ್ಲಿಗೆ ಯಾಕೆ ಒಂದು ಸಪರೇಟ್ ಕಾನೂನಿನ ವ್ಯವಸ್ಥೆ ಇರಬೇಕು? ಒಂದು ದೇಶ ಒಂದು ಕಾನೂನು, ಒಂದು ದೇಶದಲ್ಲಿ ಒಂದೇ ಕಾನೂನು ಇರಬೇಕೇ ಹೊರತು ಸಪರೇಟ್ ಬೇರೆ ಬೇರೆ ಕಾನೂನುಗಳು ಇರಬಾರದು ಎನ್ನುವ ಕಾರಣಕ್ಕೆ ಆರ್ಟಿಕಲ್ 370ಯನ್ನ ರದ್ದು ಮಾಡಿತ್ತು ಮೋದಿ ಸರ್ಕಾರ. ಇದನ್ನ ಆಯತುಲ್ಲಾ ಖಮೇನಿ ವಿರೋಧ ಮಾಡಿದ್ರು. ಇದು ಮುಸ್ಲಿಮರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಅಂತ ಹೇಳಿದ್ರು. ಇನ್ನು ಎರಡನೇದಾಗಿ, ಭಾರತದ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗಾಜಾ ಅಲ್ಲಿ ನೆಲೆಸಿರುವಂತಹ ಮುಸ್ಲಿಮರನ್ನ ಭಾರತದ ಮುಸ್ಲಿಮರಿಗೆ ಹೋಲಿಕೆ ಮಾಡಿ ವಿರೋಧವನ್ನ ಸಹ ವ್ಯಕ್ತಪಡಿಸಿದ್ರು ಸಾಕಷ್ಟು ಬಾರಿ. ಗಾಜಾದಲ್ಲಿ ಮುಸ್ಲಿಮರು ಅನುಭವಿಸ್ತಾ ಇರುವ ನೋವನ್ನ ಭಾರತದಲ್ಲಿರುವ ಮುಸ್ಲಿಮರು ಯಾವ ರೀತಿ ನೋವನ್ನ ಅನುಭವಿಸ್ತಾ ಇದ್ದಾರೆ? ಅವರಿಲ್ಲಿ ಖುಷಿಯಾಗಿಲ್ವಾ? ಆರಾಮಾಗಿಲ್ವಾ? ಗಾಜಾದ ಮುಸ್ಲಿಮರ ಪರಿಸ್ಥಿತಿ, ಭಾರತದ ಮುಸ್ಲಿಮರ ಪರಿಸ್ಥಿತಿ ಒಂದೇ ಹೆಂಗಾಗುತ್ತೆ? ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡುವ ಮೂಲಕ ಇಲ್ಲಿನ ಮುಸ್ಲಿಮರನ್ನ ಕೆರಳಿಸುವ ಕೆಲಸಕ್ಕೆ ಸಹ ಇದೇ ಖಮೇನಿ ಕೈ ಹಾಕಿದ್ರು. ಇನ್ನು CAA ವಿಚಾರವಾಗಿ ಸಹ ಭಾರತದಲ್ಲಿ ಒಂದಷ್ಟು ಗಲಭೆಗಳಾಗಿರುತ್ತೆ. ದೆಹಲಿಯಲ್ಲಿ ನಡೆದಂತಹ ಒಂದು ಗಲಭೆಯನ್ನ ಪ್ರಸ್ತಾಪ ಮಾಡುವ ಮೂಲಕ ಇದೇ ಖಮೇನಿ ಇದು ಮುಸ್ಲಿಮರ ಸಾಮೂಹಿಕ ಹತ್ಯೆ ಅಂತ ಹೇಳುವ ಮೂಲಕ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ನೋಡಿ ಆ ಟ್ವೀಟ್ ಏನು. ಈ ಟ್ವೀಟ್ನ ಸಾರಾಂಶ ಅಂತಂದ್ರೆ, ಜಗತ್ತಿನಾದ್ಯಂತ ಇರುವ ಮುಸ್ಲಿಮರ ಹೃದಯವು ಭಾರತದಲ್ಲಿ ನಡೀತಾ ಇರುವ ಮುಸ್ಲಿಮರ ಹತ್ಯಾಕಾಂಡದಿಂದ ದುಃಖಿತವಾಗಿದೆ. ಯಾವ ಹತ್ಯಾಕಾಂಡ ಗೊತ್ತಿಲ್ಲ. ಭಾರತ ಸರ್ಕಾರವು ತೀವ್ರಗಾಮಿ ಹಿಂದೂಗಳನ್ನ ಮತ್ತು ಅವರ ಪಕ್ಷಗಳನ್ನ ಎದುರಿಸಬೇಕು. ಮುಸ್ಲಿಂ ಜಗತ್ತಿನಿಂದ ಭಾರತವು ಒಂಟಿಯಾಗುವುದನ್ನ ತಪ್ಪಿಸಲು ಮುಸ್ಲಿಮರ ಮೇಲಿನ ದೌರ್ಜನ್ಯ ನಿಲ್ಲಬೇಕು. ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ? ಭಾರತದಲ್ಲಿ ಮುಸ್ಲಿಮರು ಆರಾಮವಾಗಿ ಇಲ್ವಾ? ಮುಸ್ಲಿಮರು
ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರೋಡ್ ಶೋಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಆರ್ಗನೈಸ್ ಮಾಡಿಕೊಂಡು ಆರಾಮಾಗಿ ಇಲ್ವಾ? ಇದೇ ರೀತಿ ಗಣೇಶನ ಉತ್ಸವ, ಶಿವಾಜಿ ಉತ್ಸವ, RSSನ ಪಥಸಂಚಲನ ಈ ರೀತಿ ನಡೆಸುವಂತಹ ಹಿಂದೂಗಳ ಮೇಲೆ ಕಲ್ಲು ಬೀಳ್ತಾ ಇದೆ ಬಿಟ್ರೆ ಮುಸ್ಲಿಮರ ಮೇಲೆ ಭಾರತದಲ್ಲಿ ಈ ವಿಚಾರವಾಗಿ ಯಾವತ್ತೂ ಕಲ್ಲು ಬಿದ್ದಿಲ್ಲ. ಈ ವಿಚಾರವಾಗಿಯೂ ಸಹ ಭಾರತವನ್ನ ವಿರೋಧ ಮಾಡ್ತಾ ಇದ್ದ ಇದೇ ಕಮೇನಿ. ಇನ್ನು ಬಾಬರ್ ಮಸೀದಿ ಧ್ವಂಸ, ಬಾಬರ್ ಮಸೀದಿ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈತ ಮೂಗನ್ನ ತೂರಿಸ್ತಾ ಇದ್ದ. ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗೋದು ಈತನಿಗೆ ಇಷ್ಟ ಇರಲಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ಆದಂತಹ ಪ್ರಕರಣದಲ್ಲೂ ಸಹ ಭಾರತ ಸರ್ಕಾರದ ವಿರುದ್ಧ ಈತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಸೊ ಇಷ್ಟೆಲ್ಲ ಭಾರತದೊಂದಿಗೆ ಭಾರತದ ಒಳಗಡೆ ನಡೀತಾ ಇರುವ ವಿಚಾರವಾಗಿ ಖಮೇನಿಗೂ ಹಾಗೂ ಭಾರತಕ್ಕೂ ವ್ಯತ್ಯಾಸಗಳು ಇರುವಾಗ ಭಾರತ ಖಮೇನಿಗೆ ಹೇಗೆ ತಾನೇ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ? ಇನ್ನು ಮಹಿಳೆಯರ ವಿಚಾರಕ್ಕೆ ಬರೋಣ. ಯಾಕೆ ಮಹಿಳೆಯರ ವಿಚಾರಕ್ಕೆ ಬರೋಣ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವಮೊಗ್ಗದ ಈ ಮಹಿಳೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ನಾನು ಅಚ್ಚರಿ ಆಯ್ತು ಅಂತ ಏನ್ ಹೇಳಿದೆ, ಅದೇ ಕಾರಣಕ್ಕೋಸ್ಕರ ಮಹಿಳೆ ಹಾಗೂ ಖಮೇನಿ ಅಂದ್ರೆ ಮಹಿಳೆಯರು ವರ್ಸಸ್ ಮಹಿಳೆಯರ ಸ್ವಾತಂತ್ರ್ಯ ವರ್ಸಸ್ ಖಮೇನಿ ಹೇಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ ಒಂದೊಂದೇ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ, ನಿಮಗೆ ಅಚ್ಚರಿ ಆಗುತ್ತೆ. ಮಹಿಳೆಯರಿಗೆ ಶಿಕ್ಷಣ ಮತ್ತು ಕೆಲಸ ಮಾಡುವ ಹಕ್ಕಿದೆ, ಆದ್ರೆ ಅದು ಇಸ್ಲಾಮಿಕ್ ಮೌಲ್ಯಗಳು ಮತ್ತು ಕುಟುಂಬದ ಗೌರವಕ್ಕೆ ಧಕ್ಕೆಯನ್ನ ತರಬಾರದು, ಆ ರೀತಿ ಇರಬೇಕು. ಪಾಶ್ಚಿಮಾತ್ಯ ದೇಶಗಳ ಮಹಿಳಾ ಸ್ವಾತಂತ್ರ್ಯವು ಮಹಿಳೆಯರ ಬಳಕೆಯ ವಸ್ತುಗಳನ್ನಾಗಿ ಮಾಡುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಅಂದ್ರೆ ಮಹಿಳೆಯರಿಗೆ ಎಲ್ಲಾ ರೀತಿಯ ಹಕ್ಕಿದೆ, ಆದ್ರೆ ಅವರ ಧಾರ್ಮಿಕ ಸ್ವತಂತ್ರ ಏನ್ ಹೇಳುತ್ತೆ, ಅವರ ಧರ್ಮ ಏನ್ ಹೇಳುತ್ತೆ, ಅದರ ಒಳಗೆ ಮಾತ್ರ ಮಹಿಳೆಯರಿಗೆ ನಾವು ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅನ್ನೋದು ಖಮೇನಿಯ ವಾದವಾಗಿತ್ತು. ಇನ್ನು ಎರಡನೇದಾಗಿ ಖಮೇನಿಯ ವಾದ ಏನಾಗಿತ್ತಪ್ಪ ಅಂತಂದ್ರೆ, ಮಹಿಳೆಯರ ಸ್ವಾತಂತ್ರ್ಯಕ್ಕಿಂತ ನಮಗೆ ಅವರ ರಕ್ಷಣೆಯೇ ಬಹಳ ಮುಖ್ಯವಾಗಿದೆ ಅನ್ನೋದು ಆತನ ವಾದವಾಗಿತ್ತು. ಯಾವ ರೀತಿ ಅಂತಂತೀರಾ, ಅವರಿಗೆ ಸ್ವಾತಂತ್ರ್ಯವನ್ನ ಕೊಡೋದಕ್ಕಿಂತ ಅವರ ರಕ್ಷಣೆ ನಮಗೆ ಮುಖ್ಯವಾಗಿತ್ತು. ಹಾಗಾಗಿ ಅವರು ಹಿಜಾಬನ್ನ ಧರಿಸೋದು ನಮ್ಮ ದೇಶದಲ್ಲಿ ಕಡ್ಡಾಯ. ಯಾರೆಲ್ಲ ಹಿಜಾಬನ್ನ ಧರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೋ ಅಥವಾ ಅದನ್ನ ಆಪೋಸ್ ಮಾಡ್ತಾರೋ ಅಥವಾ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೋ ಅವರಿಗೆ ಕಠಿಣ ಶಿಕ್ಷೆ ಅಂದ್ರೆ ನೇಣು ಹಾಕುವಂತಹ ಶಿಕ್ಷೆಯನ್ನ ಸಹ ಇದೇ ಖಮೇನಿ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದ. ಇನ್ನು ಮೂರನೇದಾಗಿ ಮಹಿಳೆಯರ ಮೊದಲ ಆದ್ಯತೆ ತಾಯ್ತನ ಮತ್ತು ಕುಟುಂಬದ ನಿರ್ವಹಣೆ ಆಗಿರಬೇಕು. ಮಹಿಳೆಯರು, ಮುಸ್ಲಿಂ ಮಹಿಳೆಯರ ಮೊದಲ ಆದ್ಯತೆ ಮಕ್ಕಳನ್ನ ಹೆರೋದಾಗಿರ್ಬೇಕು, ಕುಟುಂಬವನ್ನ ನೋಡಿಕೊಳ್ಳೋದಾಗಿರ್ಬೇಕು. ಇವೆರಡನ್ನೂ ಸಹ ನಿಭಾಯಿಸಿದ ನಂತರವೇ ನೀವು ಬೇರೆ ಕೆಲಸಗಳನ್ನ ಮಾಡಿಕೊಳ್ಳಬೇಕೇ ಹೊರತು ಇವೆರಡನ್ನು ನೀವು ಮರೆಯೋ ಹಾಗಿಲ್ಲ. ತಾಯ್ತನ ಹಾಗೂ ಕುಟುಂಬ ನಿರ್ವಹಣೆ ಇದು ಕಡ್ಡಾಯ ಆಗಿತ್ತು ಆ ದೇಶದಲ್ಲಿ. ಈ ಕಾನೂನನ್ನು ಮಾಡಿದ್ದು ಸಹ ಇದೇ ಖಮೇನಿ. ಇಫ್ ಇನ್ ಕೇಸ್ ಇಂಡಿಯಾದಲ್ಲಿ ಇದೇ ಮಾತನ್ನ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ, ಮೊದಲು ಮಕ್ಕಳು ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕುಟುಂಬ ನೋಡ್ಕೊಳ್ಳಿ, ಆಮೇಲೆ ನಿಮಗೆ ಸಾಮಾಜಿಕ ಜವಾಬ್ದಾರಿ ಸ್ವಾತಂತ್ರ್ಯ ಎಲ್ಲ ಅಂತ ಹೇಳಿದಿದ್ರೆ ಏನಾಗ್ತಾ ಇತ್ತು? ಇದರ ಜೊತೆಗೆ ಸ್ತ್ರೀಯರು ಮತ್ತು ಪುರುಷರು ಧಾರ್ಮಿಕವಾಗಿ ಸಮಾನರು, ಆದರೆ ಸಾಮಾಜಿಕವಾಗಿ ಅಲ್ಲ. ಧರ್ಮದ ವಿಚಾರ ಅಂತ ಬಂದ್ರೆ ಇವರು ಸಮಾನರು, ಸಾಮಾಜಿಕ ವಿಚಾರ ಅಂತ ಬಂದ್ರೆ ಪುರುಷರ ಮುಂದೆ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಸಮಾನವಾಗಿ ನಿಂತುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಇದೇ ಖಮೇನಿಯ ವಾದವಾಗಿತ್ತು. ಇರಾನ್ನಲ್ಲಿ ಮಹಿಳೆಯರು ಸರಿಯಾದ ರೀತಿಯಲ್ಲಿ ಬಟ್ಟೆಯನ್ನ ಹಾಕಿಕೊಳ್ತಾ ಇದ್ದಾರಾ ಇಲ್ವಾ? ಬುರ್ಕವನ್ನ ಸರಿಯಾಗಿ ಧರಿಸಿದ್ದಾರಾ ಇಲ್ವಾ? ಬುರ್ಕಾ ಹಾಕಿಕೊಳ್ಳೋದಲ್ಲ, ಅದನ್ನ ಸರಿಯಾಗಿ ಹಾಕಿಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ನೈತಿಕ ಪೊಲೀಸ್ಗಿರಿಯ ನೆಪದಲ್ಲಿ ಗಶ್ತ್ ಎ ಎರ್ಷಾದ್ ಎನ್ನುವ ಒಂದು ಪಡೆಯನ್ನ ಸಹ ಕಟ್ಟಿದ್ರು. ಈ ಪಡೆಯ ಕೆಲಸ ಏನಾಗಿತ್ತಪ್ಪ ಅಂತಂದ್ರೆ, ಅಲ್ಲಿ ಇರಾನ್ನಲ್ಲಿ ಯಾವುದೇ ಮಹಿಳೆಯರು ಸರಿಯಾದ ರೀತಿಯ ಬಟ್ಟೆಯನ್ನ ಧರಿಸಿಲ್ಲ, ಬುರ್ಕಾವನ್ನ ಧರಿಸಿದ್ರೂ ಕೂಡ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಧರಿಸಿಲ್ಲ ಅಂತಂದ್ರೆ ಅವರನ್ನ ಗುರುತಿಸಿ ಅವರಿಗೆ ಶಿಕ್ಷೆಯನ್ನ ಕೊಡ್ಲಾಗ್ತಾ ಇತ್ತು. ಇದನ್ನೂ ಮಾಡಿದ್ದು ಸಹ ಇದೇ ಖಮೇನಿ. ಇದರ ಜೊತೆಗೆ ಯಾವೆಲ್ಲ ಮಹಿಳೆಯರು, ಮುಸ್ಲಿಂ ಮಹಿಳೆಯರು, ವಿವಾಹಿತ ಮುಸ್ಲಿಂ ಮಹಿಳೆಯರು ಇರಾನ್ನಲ್ಲಿ ಏನಿದ್ದಾರೆ, ಇವರೆಲ್ಲರೂ ಕೂಡ ವಿದೇಶಕ್ಕೆ ಪ್ರವಾಸವನ್ನ ಹೋಗಬೇಕು ಅಂತಂದ್ರೆ ಆಕೆಯ ಗಂಡನ ಹತ್ರ ಲಿಖಿತವಾಗಿ ಒಂದು ಲೆಟರೇಟ್ ನಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬರಬೇಕಾಗಿತ್ತು. ಆ ರೀತಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಂದ್ರೆ ಮಾತ್ರ ಅಲ್ಲಿರುವ ಮಹಿಳೆಯರು ಫಾರಿನ್ ಟೂರ್ಗೆ ಹೋಗೋದಕ್ಕೆ ಅಲ್ಲಿ ವೀಸಾನ ಕೊಡ್ಲಾಗ್ತಾ ಇತ್ತು. ಈ ರೀತಿ ಲಿಖಿತ ರೂಪದ ಅನುಮತಿಯನ್ನ ತನ್ನ ಗಂಡಂದಿರ ಮೂಲಕ ತೆಗೆದುಕೊಂಡು ಬರದೇ ಇದ್ರೆ ಅಂತವರಿಗೆ ಫಾರಿನ್ ಟೂರ್ ಹೋಗೋದಕ್ಕೆ ಅವಕಾಶ ಇಲ್ಲ, ಅವರಿಗೆ ವೀಸಾವನ್ನ ಕೊಡ್ತಾ ಇರಲಿಲ್ಲ ಈ ನಾಯಕ. ಇದೆಲ್ಲದರ ಜೊತೆಗೆ ಅದೆಷ್ಟೋ ವರ್ಷಗಳ ಕಾಲ
ಅದೆಷ್ಟೋ ವರ್ಷಗಳ ಕಾಲ ಅಲ್ಲಿರುವಂತಹ ಮಹಿಳೆಯರು ಯಾವುದೇ ಸ್ಪೋರ್ಟ್ಸ್ಗಳನ್ನ ನೋಡೋದಕ್ಕೆ ಸ್ಟೇಡಿಯಂಗೆ ಬರೋ ಹಾಗಿರ್ಲಿಲ್ಲ. ಸ್ಟೇಡಿಯಂಗೆ ಬರೋದನ್ನ ನಿಷೇಧ ಮಾಡಿದ್ರು ಇದೇ ಖಮೇನಿ. ಸೊ ಈ ರೀತಿಯ ಸಮಸ್ಯೆಗಳು ಆ ದೇಶದಲ್ಲಿ ಇರಬೇಕಾದ್ರೆ ಇದನ್ನ ಆ ದೇಶದ ಮುಸಲ್ಮಾನ್ ಮಹಿಳೆಯರೂ ಸಹ ವಿರೋಧ ಮಾಡಿದ್ರು, ಸಾಕಷ್ಟು ಜನರೂ ಸಹ ವಿರೋಧ ಮಾಡಿದ್ರು. ಈ ರೀತಿ ವಿರೋಧ ಮಾಡುವ ಹೋರಾಟಗಾರರನ್ನ ಗುರುತಿಸಿ ಸಾರ್ವಜನಿಕವಾಗಿ ಅವರನ್ನ ಹ್ಯಾಂಗ್ ಅಂದ್ರೆ ಗಲ್ಲಿಗೆ ಏರಿಸಲಾಗ್ತಾ ಇತ್ತು. ಇದನ್ನ ಕೂಡ ಮಾಡಿದ್ದು ಇದೇ ಖಮೇನಿ. ಈಗ ಇಂಡಿಯಾದಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಖಮೇನಿ ಸಾವಿಗೆ ಒಂದಷ್ಟು ಸಂತಾಪವನ್ನ ಸೂಚಿಸ್ತಾ ಇದ್ದೀರಲ್ಲ, ನೀವೆಲ್ಲ ಹೇಳಿ, ನಿಜವಾಗ್ಲೂ ನೀವೆಲ್ಲ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಪರಾನ ಅಥವಾ ವಿರೋಧನ? ಇಫ್ ಇನ್ ಕೇಸ್ ಇದೇ ರೀತಿಯ ಕಾನೂನನ್ನ ಭಾರತದಲ್ಲಿ ಏನಾದ್ರೂ ಭಾರತ ಸರ್ಕಾರ ತಂದಿದ್ರೆ ನೀವೆಲ್ಲ ಒಪ್ಕೋತಾ ಇದ್ರಾ? ಮಹಿಳೆಯರು ಮೊದಲು ಮಕ್ಕಳನ್ನ ಹೆತ್ಕೊಳ್ಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ. ಸ್ಟೇಡಿಯಂಗಳಿಗೆ ನಿಮಗೆ ಎಂಟ್ರಿ ಇಲ್ಲ. ಫಾರಿನ್ ಟೂರ್ ಹೋಗ್ಬೇಕಂದ್ರೆ ನಿನ್ನ ಗಂಡನ ಹತ್ರ ಲೆಟರ್ ಬರ್ಸ್ಕೊಂಡು ಬರಬೇಕು, ಅವಾಗಲೇ ನಿನಗೆ ವೀಸಾ ಕೊಡೋದು. ಬುರ್ಕಾ ಹಾಕೊಳ್ಳೋದು ಕಡ್ಡಾಯ, ಅದನ್ನು ಕರೆಕ್ಟಾಗಿ ಹಾಕ್ಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ಒಂದು ಸ್ಪೆಷಲ್ ಪಡೆ. ಈ ರೀತಿಯ ಎಲ್ಲ ಕಾನೂನುಗಳನ್ನ ಇಂಡಿಯಾದಲ್ಲಿ ತಂದಿದ್ದಿದ್ರೆ ನೀವೆಲ್ಲ ಸುಮ್ಮನೆ ಇರ್ತಿದ್ರ? ಆಗ್ಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರ? ಆ ಮಹಿಳೆ ಹೇಳ್ತಾರೆ, ಮನೆಯಲ್ಲಿ 100 ಮಕ್ಕಳನ್ನ ಹುಟ್ಟಿಸ್ತೀವಿ, ನಾವು ಸರೆಂಡರ್ ಆಗೋ ಮಾತೇ ಇಲ್ಲ, ನಾವು ಬಚ್ಚಿಕೊಳ್ಳೋ ಮಾತೇ ಇಲ್ಲ, ನಮಗೆ ನ್ಯಾಯ ಬೇಕು, ನಮ್ಮ ಮನೆಯ ಮಕ್ಕಳು ಸತ್ರೂ ಪರವಾಗಿಲ್ಲ, ನಾವು ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹಾಗೂ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರನ್ನ ಸುಮ್ಮನೆ ಬಿಡಲ್ಲ, ರಕ್ತವನ್ನ ಹರಿಸ್ತೀವಿ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರಲ್ಲ. ಯಾವ ರೀತಿಯ ಮೈಂಡ್ ಸೆಟ್ನ ಜನಗಳ ನಡುವೆ ನಾವು ಬದುಕ್ತಾ ಇದ್ದೀವಿ? ಖಮೇನಿ ಹತ್ಯೆ ಆಗಿರೋದು ಇರಾನ್ನಲ್ಲಿ, ಹತ್ಯೆ ಮಾಡಿರೋದು ಇಸ್ರೇಲ್ ಹಾಗೂ ಅಮೆರಿಕ. ನೀವು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ. ಶಿವಮೊಗ್ಗದ DC ಆಫೀಸ್ನ ಮುಂದೆ ನಿಂತ್ಕೊಂಡು ಬೇಕೇ ಬೇಕು, ನ್ಯಾಯ ಬೇಕು ಅಂತಂದ್ರೆ ಏನು 4 ಫೈಟರ್ ಜೆಟ್ನ ಕಳಿಸ್ಬಿಟ್ಟು ಮೋದಿ ಅಲ್ಲಿ ಹೋಗ್ಬಿಟ್ಟು ಹೊಡೆಸಾಕ್ಸ್ಬಿಡ್ತಾರ? ಇಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಯಾರ ಹತ್ರ ಕೇಳ್ತಾ ಇದ್ರ ನ್ಯಾಯ? ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ಇವ್ರು ಯಾರು ಮಾತಾಡ್ಲಿಲ್ಲ. ನಮ್ಮ ದೇಶದವರೇ ಸತ್ತಿದ್ದು, ನಮ್ಮ ದೇಶದ ಜನರೇ ಸತ್ತಿದ್ದು, ಅದರಲ್ಲಿ ಮುಸ್ಲಿಮರು ಕೂಡ ಇದ್ರು. ಎಲ್ಲೋಗಿದ್ರಿ ಅವಾಗ ನೀವೆಲ್ಲ? ಯಾಕೆ ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ? ಇಂತಹ ಮನಸ್ಥಿತಿ ಇರುವ ಒಂದಷ್ಟು ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನೋದೇ ನಮಗೆ ನಿಜವಾಗ್ಲೂ ಬೇಸರವಾದಂತಹ ಸಂಗತಿ. ನಾನು ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಇರೋ ದೇಶನ ಇಷ್ಟಪಡಿ, ಇಲ್ಲ ನಿಮಗೆ ಯಾವ ದೇಶ ಇಷ್ಟನೋ ಆ ದೇಶಕ್ಕೆ ಹೋಗಿ ಅಲ್ಲೇ ಜೀವನ, ಅಷ್ಟೇ, ಸಿಂಪಲ್. ಸೊ ಏನ್ಸುತ್ತೆ ನಿಮಗೆ? ಖಮೇನಿ ಹಾಗೂ ಆತ ಹೊಂದಿದ್ದಂತಹ ಒಂದಷ್ಟು, ಆತ ಅನುಕರಣೆ ಮಾಡ್ತಾ ಇದ್ದಂತಹ ಒಂದಷ್ಟು ವಾದಗಳು ನಿಮ್ಗೆ ಏನನ್ಸುತ್ತೆ? ಅದನ್ನ ಸಪೋರ್ಟ್ ಮಾಡಿಕೊಂಡು ಒಂದಷ್ಟು ಜನ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ನಿಂತಿರೋದನ್ನ ನೋಡಿದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.